ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ರಿವ್ಯೂ ಮಾಡ್ತಿರೋದು ಲವ್ ಮಾಕ್ಟೇಲ್ 3 ಬಗ್ಗೆ. ಸೊ ಈ ಮೂವಿನ ನಾನು ಥಿಯೇಟ್ರಲ್ಲಿ ನೋಡೋಣ ಅನ್ಕೊಂಡೆ. ಸೊ ಕಾರಣಾಂತರಗಳಿಂದ ನೋಡೋಕ್ಕಾಗಲಿಲ್ಲ. ಸೊ ಓ ಟಿ ಟಿ ಬಂದ ತಕ್ಷಣ ನೋಡಿದೆ. ಸೊ ನನಗೆ ಹೆಂಗೆ ಅನ್ನಿಸ್ತು ಈ ಮೂವಿ, ಲೆಟ್ಸ್ ಫೈಂಡ್ ಔಟ್ ಇನ್ ದಿಸ್ ವಿಡಿಯೋ. ಸೊ ಮೂವಿ ಮೇನ್ ಫೋಕಸ್ ಆಗಿರೋದು ಫಾದರ್ ಡಾಟರ್ ಎಮೋಷನ್ಸ್ ಮೇಲೆ. ಸೊ ತುಂಬ ಚೆನ್ನಾಗಿ ರೈಟಿಂಗ್ ಇದೆ ನನ್ನ ಪ್ರಕಾರ ಈ ಮೂವಿ. ಪಾರ್ಟ್ 1 ಪಾರ್ಟ್ 2 ಕಂಪೇರ್ ಮಾಡಿದ್ರೆ ನನಗೆ ಪಾರ್ಟ್ 3 ತುಂಬ ಇಷ್ಟ ಆಯಿತು. ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ದಿಸ್ ಫ್ರಾಂಚೈಸ್, ಬಟ್ ಪಾರ್ಟ್ 3 ಇಷ್ಟ ಆಯಿತು. ಸೊ ಪಾಸಿಟಿವ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕೃಷ್ಣ ಅವರಾಗಿರಲಿ, ಅವ್ರ ಮಗಳು ಕ್ಯಾರೆಕ್ಟರ್ ಮಾಡಿರೋ ಅವ್ರಿಗೆ ತುಂಬ ಕ್ಯೂಟ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕೃಷ್ಣ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಆಗಲಿ, ಜಗ್ಗಿ ಕ್ಯಾರೆಕ್ಟರ್ ಮಾಡಿರೋರಾಗಲಿ, ಆ್ಯಂಡ್ ಶ್ವೇತಾ ಅವರು, ದಿಲೀಪ್ ರಾಜ್, ಜಡ್ಜ್ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಹೇಳೋಕ್ಕಾದ್ರೆ ಇಲ್ಲ ನೀಟ್ ಪರ್ಫಾರ್ಮೆನ್ಸ್. ಆ್ಯಂಡ್ ಈ ಮೂವಿಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಸಿನಿಮಾಗ್ರಫಿ. ಅಂದರೆ ಪಾರ್ಟ್ 1 ಪಾರ್ಟ್ 2 ಅಲ್ಲೂ ಚೆನ್ನಾಗಿದೆ, ಪಾರ್ಟ್ 3 ಅಲ್ಲೂ ಕ್ರೇಜಿ ಮಂಡ್ಸ್ ಅವರ ಸಿನಿಮಾಗ್ರಫಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಹೇಳಬೇಕಂದ್ರೆ ಮ್ಯೂಸಿಕ್ ಬೈ ನಕುಲ್ ಅಭಯಂಕರ್ ಅವ್ರದ್ದು ಅಷ್ಟೇ ಗುಡ್ ಮ್ಯೂಸಿಕ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್. ಎಲ್ಲೂ ಓವರ್ ಬೋರ್ಡ್ ಆಗಿ ಓವರ್ ಮಾಸ್ ಸಾಂಗ್ಸ್ ಅಂಥವೆಲ್ಲ ಸಿಂಪಲ್ ಸ್ಟೋರಿ, ಸಿಂಪಲ್ ಮ್ಯೂಸಿಕ್. ಆ್ಯಂಡ್ ಇದರಲ್ಲಿ ತುಂಬ ಇಷ್ಟ ಇದೆ ಅಂದರೆ ಕೃಷ್ಣ ಅವ್ರ ರೈಟಿಂಗ್ ಎಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ. ರೈಟಿಂಗು ಆ್ಯಂಡ್ ಡೈಲಾಗ್ಸ್ ಅಷ್ಟೇ. ಆ ಸೆಕೆಂಡ್ ಹಾಫಲ್ಲಿ ಬರೋ ಕೋಡ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ರೈಟಿಂಗ್ ಇದೆ. ಆ್ಯಂಡ್ ಡೈಲಾಗ್ಸ್ ಆಲ್ಸೋ ತುಂಬ ಚೆನ್ನಾಗಿದೆ. ಶ್ವೇತಾ ಅವ್ರು ಹೇಳೋ ಡೈಲಾಗ್ಸ್ ಆಗಲಿ, ದಟ್ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಆಗಲಿ, ಆ್ಯಂಡ್ ಟ್ರಾನ್ಸ್ಜೆಂಡರ್ ಬಗ್ಗೆ ಮಾತಾಡೋ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡೋಕೆ ಸಿಂಪಲ್ ಅನಿಸುತ್ತೆ, ಬಟ್ ತುಂಬ ಎಫೆಕ್ಟಿವ್ ಇದೆ. ಸೊ ನನಗೆ ಅದೆಲ್ಲ ತುಂಬ ಇಷ್ಟ ಆಯಿತು. ಕೃಷ್ಣ ಅವ್ರ ರೈಟಿಂಗ್ ಇದರಲ್ಲಿ ಪಾರ್ಟ್ 1 ಪಾರ್ಟ್ 2 ಕಂಪೇರ್ ಪಾರ್ಟ್ 3 ತುಂಬ ಚೆನ್ನಾಗಿ ರೈಟಿಂಗ್ ಇದೆ ಇದರಲ್ಲಿ. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಎಲ್ಲೂ ತುಂಬ ಓವರ್ ಬೋರ್ಡ್ ಆಗಿ ಎಲ್ಲೂ ಇಲ್ಲ. ಆ್ಯಂಡ್ ಎಲ್ಲ ತುಂಬ ಚೆನ್ನಾಗಿದೆ ಮೂವಿಯಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಎಂಡಿಂಗ್ ಆಲ್ಸೋ, ಕ್ಲೈಮ್ಯಾಕ್ಸ್ ಆಲ್ಸೋ ಆರ್ಟ್ ವಾರ್ಮಿಂಗ್ ಇದೆ. ಎಲ್ಲೂ ಓವರ್ ಬೋರ್ಡ್ ಆಗಿ ಓವರ್ ಎಮೋಷನ್ ಆ ಥರ ಸಿಂಪಲಾಗಿ ಎಲ್ಲ ಮುಗಿಸಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ಮೂವಿ ನನಗೇನೋ ತುಂಬ ಇಷ್ಟ ಆಯಿತು. ಅಂದರೆ ಈ ನೆಗೆಟಿವ್ ಹೇಳ್ಬೇಕಂದ್ರೆ ಈ ಮೂವಿ ಬಗ್ಗೆ ನನಗೆ ತುಂಬ ನೆಗೆಟಿವ್ ಅನಿಸಲಿಲ್ಲ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಸ್ವಲ್ಪ ಕಾಮಿಡಿ ಡ್ರ್ಯಾಗ್ ಆಯಿತು ಅನ್ಸೋದು ಬಿಟ್ಟರೆ, ಸೊ ಓವರ್ ಮೂವಿ ಇಸ್ ವೆರಿ ಗುಡ್ ಆ್ಯಕ್ಚುಲಿ ಹೇಳ್ತಾರೆ. ಇನ್ನೊಂದು ನೆಗೆಟಿವ್ ಅಲ್ಲ, ಬಟ್ ಪ್ರಮೋಷನಲ್ಲಿ ಆ ಸ್ಕೂಲ್ ಬಗ್ಗೆ ಆಗಲಿ ಆ್ಯಂಡ್ ವಂಡರ್ಲಾ ಬಗ್ಗೆ ತೋರಿಸೋದೆಲ್ಲ ಆಗಲಿ, ಆ ಸ್ಕೂಲು 3 to 4 ಟೈಮ್ಸ್ ಎಲ್ಲ ತೋರಿಸೋದು ಸ್ವಲ್ಪ ಅದು ಆಡ್ ಅನ್ನಿಸ್ತು. ಬಟ್ ಒಟ್ಟಾರೆ ಮೂವಿ ಹೇಳ್ಬೇಕಂದ್ರೆ ನೀವೇನಾದ್ರು ಫೀಲ್ ಗುಡ್ ಮೂವಿ ಲವರ್ಸ್ ಆದರೆ ಸೊ ಗೋ ಆ್ಯಂಡ್ ವಾಚ್ ಅಂತ ಹೇಳ್ತೀನಿ. ಮೂವಿ G5 ಸ್ಟ್ರೀಮ್ ಆಗ್ತಿದೆ. ಸೊ ನನಗೆ ಮೂವಿ ಇಷ್ಟ ಆಯಿತು. ನೀವು ಆಲ್ರೆಡಿ ಯಾರಾದರೂ ಮೂವಿ ನೋಡಿದರೆ ಸೊ ನಿಮಗೆ ಹೆಂಗೆ ಅನಿಸ್ತದೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಕಂಟೆಂಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.